ಚೇತೇಶ್ವರ ಪೂಜಾರ ದ್ವಿಶತಕ ವಂಚಿತ ಬ್ಯಾಟಿಂಗ್ ಹಾಗೂ ವಿಕೆಟ್ ಕೀಪರ್ ರಿಷಬ್ ಪಂತ್ ಅವರ ಅಜೇಯ ಶತಕದ ನೆರವಿನಿಂದ ಸಿಡ್ನಿ ಟೆಸ್ಟ್ನಲ್ಲಿ ಭಾರತ 6 ವಿಕೆಟ್ ಕಳೆದುಕೊಂಡು 602 ರನ್ಗಳನ್ನು ಬಾರಿಸಿದ್ದು ಬೃಹತ್ ಮೊತ್ತದತ್ತ ಮುನ್ನುಗ್ಗುತ್ತಿದೆ. ಮೊದಲ ದಿನದ ಅಂತ್ಯಕ್ಕೆ 303 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಎರಡನೇ ದಿನ ಇನ್ನಿಂಗ್ಸ್ ಆರಂಭಿಸಿದ ಭಾರತ ತಂಡ ಆರಂಭದಲ್ಲೇ ವಿಕೆಟ್ ಅನ್ನು ಕಳೆದುಕೊಂಡಿತು. 5ನೇ ವಿಕೆಟ್ಗೆ ಹನುಮ ವಿಹಾರಿ ಪೂಜಾರ ಜೋಡಿ 101 ರನ್ಗಳ ಜೊತೆಯಾಟವಾಡಿತು. ವಿಹಾರಿ 42 ರನ್ ಬಾರಿಸಿ ಲಯನ್ಗೆ ಎರಡನೇ ಬಲಿಯಾದರು. ಆ ಬಳಿಕ ಪಂತ್ ಜೊತೆ ಪೂಜಾರ ಅವರು 81 ರನ್ಗಳ ಜೊತೆಯಾಟವಾಡುವ ಮೂಲಕ ತಂಡದ ಮೊತ್ತವನ್ನ 400ರ ಗಡಿ ದಾಟಿಸಿತು. 193 ರನ್ ಬಾರಿಸಿ ಪೂಜಾರ ನೇತನ್ ಲಯನ್ಗೆ ವಿಕೆಟ್ ಒಪ್ಪಿಸಿದರು. ಇದೀಗ ಜಡೇಜಾ ಮತ್ತು ಪಂತ್ ಜೋಡಿ 200 ರನ್ಗಳ ಜೊತೆಯಾಟವನ್ನ ನಿರ್ವಹಿಸಿದೆ. ಭಾರತದ ಪರ ವಿಕೆಟ್ ಕೀಪರ್ ರಿಷಬ್ ಪಂತ್ ಅವರು 180 ಬಾಲ್ಗಳಲ್ಲಿ 142 ರನ್ಗಳನ್ನ ಗಳಿಸಿದ್ದರೆ ರವೀಂದ್ರ ಜಡೇಜಾ ಅವರು 109 ಬಾಲ್ಗಳಲ್ಲಿ 81 ರನ್ಗಳನ್ನ ಗಳಿಸಿ ಶತಕದ ಅಂಚಿನಲ್ಲಿದ್ದಾರೆ. ಇದಲ್ಲದೆ ಚೇತೇಶ್ವರ ಪೂಜಾರ ಅವರ ನಿರ್ಗಮನದ ನಂತರ ಲಯಕ್ಕೆ ಬಂದ ವಿಕೆಟ್ ಕೀಪರ್ ರಿಷಬ್ ಪಂತ್ ತಮ್ಮ ಅಮೋಘ ಬ್ಯಾಟಿಂಗ್ ಮೂಲಕ 137 ಬಾಲ್ಗಳಲ್ಲಿ 100 ರನ್ಗಳನ್ನ ದಾಖಲಿಸುವ ಮೂಲಕ ಆಸ್ಟ್ರೇಲಿಯಾ ನೆಲದಲ್ಲಿ ಮೊದಲ ಶತಕ ದಾಖಲಿಸಿದ ವಿಕೆಟ್ ಕೀಪರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದರೊಂದಿಗೆ ಭಾರತದ ಯಾವೊಬ್ಬ ವಿಕೆಟ್ ಕೀಪರ್ ಕೂಡ ಮಾಡದ ಸಾಧನೆಯನ್ನ ರಿಷಬ್ ಪಂತ್ ಅವರು ಮಾಡಿ ತೋರಿಸಿದ್ದಾರೆ. ಎನಿವೆ, ರಿಷಬ್ ಪಂತ್ ಅವರಿಗೆ ಒನ್ ಇಂಡಿಯಾ ಕನ್ನಡ ಕಡೆಯಿಂದ ಶುಭಾಶಯಗಳು.